ಈ ಟ್ರಂಕ್ನಾಗ ಬಾಂಬ್ ಅದ. ಈ ಸರ ಕೆಲಸ ಆಗ್ಲೇಬೇಕು. ಕೆಲಸ ಆಗ್ಲಿ ಅಂದ್ರ ಬಾಸ್ ಮಿಸಸ್ ಬೇಜಾರ್ ಮಾಡ್ಕೊತಾರ. ಅವ್ರಿಗೂ ಮಿಸಸ್ಗೂ ಬೇಜಾರಾಗ್ಬಾರ್ದು, ನನಗೂ ಬೇಜಾರಾಗ್ಬಾರ್ದು. ಈ ಕೆಲಸ ಆಗ್ಬೇಕು ಹುಷಾರ್. ಆಯ್ತನ, ನಿಮ್ ಕೆಲಸ ಆಯ್ತಂತ ತಿಳ್ಕೊರಿ. ಈ ಸಾರಿ ಮಿಸ್ ಆಗ್ಲೇಬಾರ್ದ. ನಾ ಇಡೋ ಈ ಒಂದು ಬಾಂಬಿಂದ 1000 ಜನ ಸಾಯ್ಲೇಬೇಕು. ಹೌದು, ಮಣ್ಣೊಂದು ಬಾಂಬ್ ಕೊಟ್ಟಿದ್ನಲ್ಲ, ಏನ್ ಮಾಡಿದೆ ಅದನ್ನ? ಅಯ್ಯೋ ಅಣ್ಣ, ಅದ್ರ ಕತಿ ಏನ್ ಕೇಳ್ತಿಪ್ಪ? ಯಾಕೆ? ಮೊನ್ನೆ ಮಾರ್ಕೆಟ್ನ್ಯಾಗ ಹೋಗಿದ್ದೆ ಬಾಂಬ್ ಬಿಡಾಕಂತ ಹೇಳಿ. ಬಾಂಬ್ ಬಿಡು ಗದ್ದಲ್ದಾಗ ನನ್ ಪರ್ಸ್ ಹೊಡೆದ್ ಬಿಟ್ಟಾರ. ಇನ್ನೇನ್ ಊರಿಗೆ ಹೋಗ್ಬೇಕಂತ ಹೇಳಿದ್ರ ರೊಕ್ಕ ಹುಡ್ಕಾಡ್ತಾನಿ. ನನ್ನ ಬಾಯಾಗ ಬಾಂಬ್ ಬ್ಲಾಸ್ಟ್ ಆಗ್ಬಿಡ್ತ. ಹ್ಞೂ ಅಣ್ಣ, ಅದ್ನೇನ್ ಕೇಳ್ತಿ? ಬಾಂಬ್ ಬ್ಲಾಸ್ಟ್ ಆಗಿದ್ದ ನನ್ ಒಬ್ಬ ಹಾರ ಹೋಗ್ಬಿಟ್ಟಾವ್. ಹೌದು, ಒಬ್ಬ ಹಾರಿ ಹೋಗಿ ಅಲ್ಲಿ ಚೀನಾದಾರ ಹೊಂಟಿದ್ರೆ ಚೌಂಗ್ಲಿ 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 ಅಂತ ಕೂಗಿದ್ರ ನನಗ. ಇನ್ನೇನು ಚೀನಾಗ ಕರ್ಕೊಂಡು ಹೋಗಾರ ತಡಿಪ ಅಂತೇಳಿ ಅಲ್ಲಿಂದ ಕಿತ್ಕೊಂಡು ಓಡುವ ಬಂದ್ಬಿಟ್ಟೆ. ಕೆಲಸ ಮಾಡ, ಇವತ್ತು ಸರಿಯಾಗಿ 4 ಗಂಟೆಗೆ ಬಾಂಬ್ ಫಿಕ್ಸ್ ಮಾಡಿ ಬರ್ಬೇಕು. ಫಿಕ್ಸ್ ಮಾಡಿ ನಮ್ಮ ಕಲಗಟ್ಟಿಗೆ ರೋಡ್ ಮಾಮೂಲು ಜಾಗ ಅಲ್ಲೇ ಬೆಟ್ಟಾಗೋಣ. ಓಕೆ, ಡೀಲ್ ಫಿಕ್ಸ್. ಈ ವರ 4 ಗಂಟೆಗೆ ಇಡು ಅಂತ ಹೇಳಿದ. ಆದ್ರೆ ಇಲ್ಲಿ ಜನ 6 ಗಂಟೆ 6:30 ಮಟ್ಟ ಬರ್ತಾರ. ಈಗ ನಾನು 6:30 ಕರೆಕ್ಟ್ ಟೈಮ್ ಸೆಟ್ ಮಾಡ್ಬೇಕು. ಅಂದ್ರೆ ನಾನು ಕೊಂಡಿದ್ದ ಕೆಲಸ ಸಕ್ಸಸ್ ಆಕತಿ. ಟೈಮ್ ಅಂತೂ ಸೆಟ್ ಆತ. ಈಗ ಜನ ಯಾರು ಇಲ್ಲ. Run. A few moments later. ಸ್ಟಾಪ್ ಸ್ಟಾಪ್ ಸ್ಟಾಪ್. ಬರೀ ನಿಂಬೇನ ಗತ್ತೆ ಸಹಾಯಕ ಬರ್ತಾರ ನೋಡು. ಸ್ಟಾಪ್ 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 ಸ್ಟಾಪ್. ಏನಿಂದ ನಮ್ಮ ಮೊದ್ಲೇ 1000 ಜನ ಉಳ್ಸಾಕ್ ಹೊಂಟೇನಲ್ಲಿ. ಈ ಗಾಡಿ ಬಂದು ನಿಲ್ಲಿಸ್ ಅಂದ್ರ ಎಲ್ಲಿ ನಿಲ್ಲಿಸ್ಬೇಕ ನಾನು? ಅಣ್ಣ ಕೈ ಮುಗಿತೀನಿ ಅಣ್ಣ. ನನಗೆ ಹೆಂಗಾರ ಮಾಡಿ ಸಿಬಿಟ್ ಮಟ್ಟ ಡ್ರಾಪ್ ಕೊಡೋಣ. ಹಂಗ ಮಾಡ್ಬೇಡ ಅಣ್ಣ, ಕೈ ಮುಗಿತೀನಿ ಅಣ್ಣ. ಏನಿಂದ ನಂಗೆ ಆಗುದಿಲ್ಲ. ಅಯ್ಯ ಅಣ್ಣ, ಹಂಗ ಅನ್ಬೇಡ ಅಣ್ಣ. ನಮ್ಮ ಅವ್ವಗ ಬೆಳಗ್ಗೆ ಎಕ್ಸಿಡೆಂಟ್ ಆಗಿತ್ತು ಅಣ್ಣ, ಎಕ್ಸಿಡೆಂಟ್ ಆಗೈತಿ. ಆಕಿನ ಆಸ್ಪತ್ರೆ ಸೇರಿಸ್ಯಾರಂತ ನನಗೆ ಈಗಾರ ಫೋನ್ ಬಂದಿತ್ತು ಅಣ್ಣ. ಅಣ್ಣ ಹಂಗ ಮಾಡ್ಬೇಡ ಅಣ್ಣ, ಅರ್ಜೆಂಟ್ ಹೋಗ್ಬೇಕು ಅಣ್ಣ. ನನಗೆ ದಯವಿಟ್ಟು ಡ್ರಾಪ್ ಕೊಡೋಣ, ಕೈ ಮುಗಿತೀನೋ ಅಣ್ಣ. ಆಧಾರ್ ಕಾರ್ಡ್ ಇಲ್ಲ ನಿನಗೆ? ಅಯ್ಯೋ, ಆಧಾರ್ ಕಾರ್ಡಿನ ವಿಷಯ ಏನ್ ಕೇಳ್ತೀವ ಅಣ್ಣ? ಇವತ್ತು ಸ್ಟ್ರೈಕು, ಬಸ್ಸು ಆಟೋ ಎಲ್ಲವೂ ಬಂದಾಗಿವಣ್ಣ. ಅಣ್ಣ ದೇವ್ರಂಗ್ ಕಂಡಿಪ್ಪ ನೀನು, ಅದಕ್ಕ ಕೈ ಮಾರ್ರೆ ಅಣ್ಣ. ಅಣ್ಣ ನಿನ್ನ ಕೈ ಮುಗಿತೀನಿ ಅಣ್ಣ, ಡ್ರಾಪ್ ಕೊಡೋಣ ಅಣ್ಣ. ನಮ್ಮ ಅವ್ವನ ಮುಖ ನೋಡ್ತೀನೋ ಅಣ್ಣ, ಹಂಗ ಮಾಡಬೇಡ ಅಂದ್ರೆ ಆಗುದಿಲ್ಲ ನನಗೆ, ಡ್ರಾಪ್ ಕೊಡಕ್ ಆಗುದಿಲ್ಲ ಅಣ್ಣ. ಹಂಗ ಅನ್ಬೇಡ ಅಣ್ಣ. ನಾಳೆ ನಮ್ಮ ಅವ್ಗೆ ಏನಕ್ಕೇನ್ರ ಆದ್ರೆ ನನ್ನ ಗತಿ ಏನಣ್ಣ? ಇಡೀ ಜಗತ್ನಾಗ ಎಲ್ಲಕ್ಕಿಂತ ದೊಡ್ಡದು ತಾಯಿ ಆಶೀರ್ವಾದ. ತಾಯಿ ಆಶೀರ್ವಾದ ಎಷ್ಟು ದುಡ್ಡು ಕೊಟ್ಟರ ಸಿಕ್ಕಿತ್ತಣ್ಣ. ಅಣ್ಣ ನಿನಗೂ ತಾಯಿ ಆಶೀರ್ವಾದ ಸಿಕ್ಕಂಗಾಗತ್ತಿಲ್ಲ, ನಮ್ಮ ಅವ್ರು ಉಳಿಸಿದ ಪುಣ್ಯ ಸಿಗುತ್ತಣ್ಣ. ಅಣ್ಣ ಹಂಗ ಅನ್ಬೇಡಣ್ಣ, ಡ್ರಾಪ್ ಕೊಡೋಣ. ನಿನ್ನ ಖಾಲಿ ಬಿಡುತ್ತೀನಿ, ಡ್ರಾಪ್ ಕೊಡೋಣ. ನೀನು ಪುಣ್ಯ ತಗೊಂಡ ಉಪಕಾರ ಹಾಕೊಂಡು ನೆಕ್ಕತಾನ. ನಿನಗೆ ಅಷ್ಟು ಹಠ ಇದ್ರ ನಿಮ್ಮ ಅವ್ವನ್ನ ಹೋಗಿ ಯಾವ್ದಾರ ಮಠದಾಗ ಕುಂದ್ರಸ್, ಅಲ್ಲಿ ಬಂದ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ಕೊಂತ ಕುಂದ್ರಲಿ. ಏನ್ ಕಟ್ ಮನುಷ್ಯ ಅದಿ ಓಪರಿ? ಏನೋ ಡ್ರಾಪ್ ಕೊಟ್ರ ನಿನ್ನ ಕಾರಿನ ಸವಿತಿತ್ತಾನು? ಆಗುದಿಲ್ಲ ನಂಗೆ, ಆಗುದಿಲ್ಲ. ಏನು ಕೆಟ್ಟ ಮನುಷ್ಯ ಅದಿ ಓಪನಿ? ಹೌದ್ ನೋಡು, ನಾ ಕೆಟ್ಟ ಮನುಷ್ಯನ. ನೀನು ಹಿಂಗದಿ? ನೀವು ಮಪ್ಪ ಹೆಂಗ? ನಮ್ಮ ಅಪ್ಪನು ಹಿಂಗ ಇದ್ದ, ನಾನು ಹಿಂಗ ಅದನಿ. ನಿಮ್ಮ ಅಪ್ಪನು ಕೆಟ್ಟ ಮನುಷ್ಯ? ಅವು ಕೆಟ್ಟ ಮನುಷ್ಯನ. ಏನ್ ಮಾಡ್ತಿದ್ದವ? ಟ್ರಾಫಿಕ್ ಸಿಗ್ನಲ್ನ್ಯಾಗ ರಸ್ತೆ ದಾಟುವಾಗ ಯಾರಾದ್ರೂ ಗಾಡಿ ನಿಲ್ಲಿಸ್ಲಿಲ್ಲ ಅಂದ್ರ ತನ್ನ ಪೈಜಾಮ ಕಳ್ಕೊಂಡ ಅಲ್ಲೇ ನಿಂತು ಬಿಡ್ತಿದ್ದ. ಹಂಗ ಮಾಡ್ತಿದ್ದ ನಿಮ್ಮಪ್ಪ? ಎಲ್ಲಾರ ಅವ್ನು ನೋಡ್ಕೊಂಡ ನಿಂದಿರ್ತಿದ್ರ. ನಮ್ಮಪ್ಪ ರಸ್ತೆ ದಾಟ್ಕೊಂಡು ಬರ್ತಿದ್ದ. ನಮ್ಮ ಅಜ್ಜಿನ ಕತೆ ಕೇಳಿದ್ರೆ ಏನಂತೀವಿ? ಅಂದ್ರ ನಿಮ್ಮ ಅಜ್ಜನು ಪೈಜಾಮ ಕಳ್ಕೊಂಡು ಹಂಗ ನಿಂದಿರ್ತಿದ್ನ? ಇಲ್ಲ ಆ ಟ್ರಾಫಿಕ್ ಸಿಗ್ನಲ್ನ್ಯಾಗ ಪೈಜಾಮ ಕಳದ ಅಲ್ಲೇ ಉಳ್ಳಾಡ್ಬಿಡ್ತಿದ್ದ. ನಿಮ್ಮ ಅಜ್ಜಂದು ನಿಮ್ಮ ಅಪ್ಪಂದು ಕತೆ ಬೇಡ ಅಣ್ಣ. ಹೆಂಗಾರ ಮಾಡಿ ನನಗೆ ಡ್ರಾಪ್ ಕೊಡೋಣ, ನಿನ್ನ ಕೈ ಮುಗಿತೀನಣ್ಣ. ನನ್ನ ಪ್ಯಾಂಟು ಸೆಕ್ಸಿ, ನನ್ನ ಶರ್ಟು ಸೆಕ್ಸಿ, ನನ್ನ ಅಂಡರ್ವೇರು ಸೆಕ್ಸಿನೇ. ನಿಮ್ ಮುತ್ತ ಜನಿವ ಅಲ್ರಿ, ಪ್ಯಾಂಟು ಪೈಜಾಮ ಕಳೆಯೋರಲ್ಲ ನಮ್ಮ ಕಾಂದದವ್ರು ಅನ್ಕೊಂಡ್ರಿ ನೀವು? ನಾ ಯಾಕೆ ಕೇಳದ್ನಿ ಅಂದ್ರ ಇವ ಬಂದು ಕೂಡ ಪ್ಯಾಂಟ್ ಹಾಕಳಕತ್ನಲ್ಲ, ಅದಕ್ಕ ಕೇಳದ್ನ್ಯಾ. ನೀ ಯಾಕೆ ಪ್ಯಾಂಟ್ ಕಳಕತ್ತಿಲ್ಲ? ಅಲ್ರಿ, ನಂದು ಉಡದಾರ ಲೂಸ್ ಆಗಿತ್ತು, ಅದಕ್ಕ ಎತ್ತಿ ಕಟ್ಕೊಳಕತ್ತಿದ್ದೀರಿ. ನೋಡಿದೇನ ರೈಲ್ವೆ ಟ್ರ್ಯಾಕ್ ಮೇಲೆ ತಮ್ಗಿ ಹಿಡ್ಕೊಂಡು ಕುಂತಿರ್ತಾರಲ್ಲ, ಪ್ಯಾಂಟು ಪೈಜಾಮ ಕಳೆದ ಅವ್ರೆಲ್ಲಾರು ನಮ್ ಕಾಂದದವ್ರು ಅನ್ಕೊಂಡಿರ್ನ? ಓ ಹಿಂಗಾತನಿದು? ಏನು ನೀವಿಬ್ರು ರೋಡ್ನಾಗ ಜಗಳ ಮಾಡಕತ್ತಿರಲ್ಲ? ಯಪ್ಪ ಗಂಡ ಹೆಂಡತಿ ಹಂಗ ಜಗಳ ಮಾಡಬಾರ್ದಪ್ಪ. ನಿಮ್ದು ಜಗಳ ಏನೇ ಇದ್ರು ಮನ್ಯಾಗ ಇಟ್ಕೋರಿ, ಹೊರ ತರಬೇಡ್ರಿಪ್ಪ. ಏನ್ ಮಾತಾಡಕತ್ತಿಲ್ಲ ನೀನ?
ನಾವ್ ಇಲ್ಲಿ ಗಂಡ ಅಂತ ಅನ್ಕೊಂಡಿ ನಾನು ಹಾ ನಿನ್ನ ತಗೊಂಡೋಗಿ ಯಾವ ಬಾವಿ ಒಳಗೆ ವಿಸರ್ಜನೆ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ ಇಬ್ರು ಇಲ್ಲಿ ಹಾ ಈಕಿ ನನ್ನ ಡ್ರಾಪ್ ಕೇಳ ಅದ್ರ ಸಂಬಂಧ ನೀ ಬೇಕಾದ್ರೆ ಡ್ರಾಪ್ ಕೊಟ್ಟು ಕರ್ಕೊಂಡು ಹೋಗಿನ ಕಡ್ರ ಅಯ್ಯಯ್ಯ ಹಿಂಗ ಆತನದ ಗಂಡ ಐತಿ ಏ ನನಗೂ ಸ್ವಲ್ಪ ಡ್ರಾಪ್ ಬೇಕಾಗೈತ್ರಿ CBT ಮಠ ಬಿಡ್ತೀರನ ಅನ್ನಂಗ ಇದು ಅಡ್ರೆಸ್ ಎಲ್ಲನು ಗೊತ್ತಾಗೋಲ್ದ ಸ್ವಲ್ಪ ಹೇಳ್ತೀರನ ಈ ಅಡ್ರೆಸ್ ಅಲೇ ಹಿಂಗ ಸೀದಾ ಹೋಗ ಜುಬ್ಲಿ ಸರ್ಕಲ್ ಬರ್ತೈತಿ ಆ ಜುಬ್ಲಿ ಸರ್ಕಲ್ನಾಗ ಗ್ರೀನ್ ಸಿಗ್ನಲ್ ಯಾವಾಗ ಬರ್ತೈತಲ್ಲ ಅವಾಗ ದಾಟ್ಕೊಂಡು ಹೋಗ ಅಲ್ಲೇ ಕಾರು ಬೈಕ್ ಎಲ್ಲ ಬಂದಿರ್ತಾವ ಬಂದ್ ನಿನಗೆ ಹೆಟ್ಕೊಂಡ ಅಲ್ಲೇ ಸತ್ ಹೋಗ್ಬಿಡ್ಲಿ ಮಗ. ಏ ನೀವೇನ್ರಿ ಅದ್ರ ಸಾಕ ಬರ್ತಿರಲ್ಲ ನನಗ ಒಟ್ಟು ಸಾಯ್ಸಾಕ ಕರ್ಕೊಂಡು ಹೊಂಟ್ರನ ಅನ್ನಂಗ ಮೇಡಮ್ ತಾವೆಲ್ಲಿ ಹೊಂಟಿರಿ ಅನ್ನಂಗ ಗೊತ್ತಾಗ್ಲಿಲ್ಲ. ಅಂಕಲ್ ನಮ್ಮದು ಇವತ್ತು ಬಸ್ಸು ಆಟೋ ಎಲ್ಲ ಸ್ಟ್ರೈಕು ನಮ್ಮಮ್ಮನ ಆಸ್ಪತ್ರೆಗೆ ಹಾಕ್ಯಾರ ನಾ ಅರ್ಜೆಂಟ್ ಹೋಗ್ಬೇಕಾಗೈತಿ ಅದಕ್ಕ ಈ ಅಣ್ಣಾಗ ಒಂದ್ ಸ್ವಲ್ಪ ಡ್ರಾಪ್ ಕೊಡ ಅನ್ನಕತ್ತೀನಿ ಡ್ರಾಪ್ ಕೊಡವಲ್ಲ CBT ಮನೆ ಡ್ರಾಪ್ ಕೊಡ್ರಿ ಅಣ್ಣಾರ ಆಗುದಿಲ್ಲ ನಂಗೆ ಕೊಡಕ್ ಆಗುದಿಲ್ಲ. ಐ ನೀವು CBT ಹೊಂಟ್ರಿ CBT ನಾನು CBT ಹೊಂಟೇನೆ ನಾವಿಬ್ರು CBT ಹೊಂಟಿವಿ. ಅಣ್ಣ ಹೆಂಗಾರ ಮಾಡಿ ಸ್ವಲ್ಪ ಡ್ರಾಪ್ ಕೊಡೋಣ ನಿನಗ್ ಪುಣ್ಯ ಬರ್ತೈತೆ. ಚೇ ಸಾಕಾಗ ಹೋಯ್ತಪ್ಪ ನಿಮ್ಗೆ ಸಿಬಿಟಿಗಲ್ಲ ನಿಮ್ ಇಬ್ರಿಗೆ ನಡ್ರಿ ನಡ್ರಿ ಐ ಬಿಡ್ತಾರಂತ ಅಣ್ಣ ಹಂಗ ನನಗ್ ಒಂದ್ ಹೆಲ್ಪ್ ಮಾಡೋಣ. ಅಲ್ಲಿ CBTಗೆ ಹೆಂಗೋ ನಮ್ಮನ್ನ ಕರ್ಕೊಂಡ್ ಹೊಂಟಿಯ ನಮ್ಗ CBT ಹಂತಕ್ಕ ಅಲ್ಲಿ ಒಂದು ಬಲಗಡೆ ಒಂದ್ ರೋಡ್ ಬರ್ತೈತಿ ಅಲ್ಲಿ ಒಂದು ಟೌನ್ ಪೊಲೀಸ್ ಸ್ಟೇಷನ್ ಐತಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಡಪ್ಪ. ಪೊಲೀಸ್ ಸ್ಟೇಷನ್ಗೆ ಯಾಕ ಅಲ್ಯಾಕ ಹೋಗ್ಬೇಕ ಯಾರ್ ನೀವು ಯು ಆರ್ ಅಂಡರ್ ಅರೆಸ್ಟ್. ನಾವಿಬ್ರು ಪೊಲೀಸರದೀವಿ ಹೆಚ್ಚಿಗೆ ಹಾರಾಡಿದಿ ಜೀವ ಮ್ಯಾಲೆ ಹಾರ ಹೋಗ್ಬಿಡ್ತೈತಿ ಹುಷಾರ್. ನನಗ ಡ್ರಾಪ್ ಕೇಳೋನ್ ಯಾವ್ದಾಗ ಮೋಸ ಮಾಡಕತ್ತೀರಿ ಇಬ್ರು? ಇಲ್ಲ ನಿನ್ನ ತೊಡಿ ಮ್ಯಾಗ ಕುಂದ್ರಿಸಿ ಮೂತಿಡಾಕ್ ಬಂದೇವಿ ಮಗನ ನಾವಿಬ್ರು ನಿನ್ ಹಿಡ್ಯಾಕಂತೇಳಿ ಈ ವೇಸ್ಟ್ದಾಗ ಬಂದೇವಿ. ನನ್ನ ಹೆಸರು ಹವಾಲ್ದಾರ್ ಸಾಂಬಣ್ಣ. ಇನ್ನ ನನ್ನ ಹೆಸರು ಇನ್ಸ್ಪೆಕ್ಟರ್ ಪುಲ್ಲಂದೇವಿ. ಏನಂತ ತಿಳಿದಿಯೋ ನಮ್ಮನ್ನ ನಿನ್ನಂತ ಉಗ್ರವಾದಿನ ಹಿಡಿಬೇಕಂತ ನಾವು ಬಂದೀವಿ. ನಿಮ್ಗೆ ಯಾರು ಹೇಳಿದ್ರಿ? ಯಾರ್ಯಾಕೆ ಹೇಳ್ಬೇಕು, ಕರ್ನಾಟಕ ಪೊಲೀಸ್ 24 hours ನಿದ್ದೆ ಮಾಡಲ್ಲ, ಕೆಲಸ ಮಾಡ್ತಾನೆ ಇರ್ತೀವಿ. ಪಕ್ಕಾ ಇನ್ಫಾರ್ಮೇಶನ್ ಬಂದ ಮೇಲೇನೆ ನಿನ್ನ ಹಿಡಿಬೇಕಂತ ನಾವು ಬಂದಿದ್ದು. ಏನು ನಮ್ಮ ಕಡೆಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಿಮ್ಮ ಅಣ್ಣನ್ನ ಆಗಲೇ ಹಿಡಿದಾತು, ಮುಕ್ಕಳಿ ಮೇಲೆ ಒದ್ದು ಒಳಗ್ ಹಾಕಿದೀನಿ, ಇನ್ನ ನಿನ್ನ ಒದ್ದು ಒಳಗ್ ಹಾಕೋದಷ್ಟೇ ಬಾಕಿ. ನಡಿಲೇ ಮಗನೇ. ಸರಿ ನಾ ಸರೆಂಡರ್ ಆಗ್ಬೇಕಿಲ್ವ ಅಕ್ಕನ್ನಿ, ಆದ್ರೆ ನನಗೆ ಸರ್ಕಾರದಿಂದ ಕೆಲವೊಂದು ಬೇಡಿಕೆಗಳದಾವ, ಅವ್ನು ಈಡೇರಿಸಿದ್ರಂದ್ರ ನಾನ ಬಂದು ಸರೆಂಡರ್ ಅಕ್ಕ ನಿಮ್ಗ. ಏನಪ್ಪಾ ಅಂತ ಬೇಡಿಕೆ? ಕೈಲಾದ್ರೂ ಪೂರೈಸ್ಕೊಡ್ತೀವಿ, ಹೇಳು. ಮೊನ್ನೆ ಕಾರ್ ಗಾಡಿ ತಗೊಳಕ್ ಹೋಗಿದ್ದಾರೆ. ಕಾರ್ ಗಾಡಿಕ್ಕಿಂತ ರೋಡ್ ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ತಾರೆ ಇವರು. ಜೊತೆಗೆ ಫಾಸ್ಟ್ಯಾಗ್ ಬೇರೆ ತಗೋ ಅಂತ ಹೇಳ್ತಾರೆ. ಬ್ಯಾಡಪ್ಪ ನಮ್ಗೆ ಇದನ್ನ ಫಾಸ್ಟ್ಯಾಗ್ ತಗೋದಿಲ್ಲ ಅಂತ ಹೇಳಿದ್ರೆ ಇದು ಸರ್ಕಾರದ ರೂಲ್ಸ್ ಐತಿ, ಕಂಪಲ್ಸರಿ ತಗೋಬೇಕಂತ ಹೇಳಿದ್ರು. ಅದಕ್ಕೆ ನಾವು ಹೇಳ್ದಾಗ ನಾ ತಗೊಂಡೆ ಅದನ್ನ ಬಿಡ್ರಿ. ಮೊನ್ನೆ ನಾನು ಟೋಲ್ ಇರೋ ರಸ್ತೆದಾಗ ಹೊಂಟಿದ್ದೆ. ರಸ್ತೆದೊಳಗೆ ರೈತರ ರಸ್ತೆ ತುಂಬಾ ಕಾಳೆಲ್ಲ ಹಾಕಿದ್ರು. ಈ ಕಾಳೆಲ್ಲ ಹಾಕಿ ಅದ್ರ ಬಾಜು ರಸ್ತೆ ತುಂಬಾ ಕಲ್ಲುನು ಇಟ್ಟಾರ, ದೊಡ್ಡ ಕಲ್ಲು ಇಟ್ಟಿರ್ತಾರ. ದೊಡ್ಡ ಕಲ್ಲು ಇಟ್ಟಾರ. ಆ ಕಲ್ಲು ನಾವೀಗ ಕಾರ್ ಗಾಡಿ ತಗೊಂಡೋಗಿ ಏನ್ರ ಆಕತ್ತಂತ ಹೇಳಿ ನಾವು ರೈತರನ್ನ ಕೇಳಕ್ ಹೋದ್ಯಾರಿ. ರೈತ ಏನ್ ಅನ್ಬೇಕ, ಇದು ನಮ್ಮೂರು ನಮ್ಮ ಏರಿಯಾ, ನೀ ಯಾಕಪ್ಪ ನೀ ಏನ್ ಕೇಳ್ತೀನಿ ನನ್ನ ಅಂತೇಳಿ ನನಗ ಪ್ರಶ್ನೆ ಮಾಡಿದ್ರು ಅವ್ರು. ಇದನ್ನ ತಗೊಂಡು ನಾವು ಹೋಗಿ ಟೋಲ್ನವ್ರಿಗೆ ಹೇಳಿದ್ರೆ ದಿನ ಸಾಯೋರಿಗೆ ಅಳವ್ರ ಯಾರಪ್ಪ ಅಂತ ನಮಗ್ ಹೇಳಿದ್ರು. ಇದನ್ನ ಬಿಟ್ಟು ನಾ MLA ಹೇಳಕ್ ಹೋದ್ಯಾರಿ. ಅವ ಏನ್ ಅನ್ಬೇಕ್ರಿ ನನಗ, ನೋಟು ತಗೊಂಡು ಓಟ್ ಹಾಕಿ ನನಗೇನ್ ಸಂಬಂಧ ಇಲ್ಪ ಇದಂತೆ ಹೇಳಿ ಕಳ್ಸಿದಾರಿ ನನಗ. ಅದಕ್ಕ ರೀ ನಾನು ಬಾಂಬ್ನ್ಯಾಗ ರೋಡ್ ಇಡಾಕ್ ಹೋಗಿದ್ದೆ. ಅದು ಬಾಂಬ್ನ್ಯಾಗ ರೋಡ್ ಇಡಕ್ ಹೋದಲ್ಲಿ ರೋಡ್ನ್ಯಾಗ ಬಾಂಬ್ ಇಡೋದ, ನೀ ರೋಡ್ನ್ಯಾಗ ಬಾಂಬ್ ಇಡಕ್ ಹೋದಂದ್ರ ಮಗನ ಇನ್ನೂ ಸ್ವಲ್ಪ ತೆಗ್ಗ ಆಕೈತ ಅಲ್ಲೇ ಸಿಡದ. ಅವಾಗ ಏನ್ ಮಾಡ್ತಿದ್ದಿ? ಅಯ್ಯೋ ಹೋದಲ್ರಿ, ನಂಗೆ ಲಕ್ಷಣ ಬರ್ಲಿಲ್ಲ ನೋಡಿದ್ರಿ. ಈ ಮಗನ್ ಬಾಳ ಆತ್ರಿ ಹಾರಾಟ. ಹೌದ್ರಿ ಮೇಡಮ್, ನಡ್ರಿ ಆ ಮಗನ್ನ. ನಡಿಯೋ. ನೋಡ್ರಿ, ನನಗ್ ಸರ್ಕಾರದ ಕೆಲವೊಂದು ಇನ್ನೂ ಬೇಡಿಕೆಗಳು ಅದಾವ. ಆ ಬೇಡಿಕೆ ಈಡೇರಿಸಿದ್ರೆ ಮಾತ್ರ ನಾ ನಿಮಗ್ ಬಂದ ಶರಣ ಹಾಕನಿ. ಇಲ್ಲ ಅಂದ್ರ ನನ್ನ ಕಡೆ ಬಾಂಬ್ ಐತೆ, ಒಂದ್ ಪಿನ್ ಹೇಳಿದ್ರೆ ಸಾಕ, ನಿಮ್ ಇಬ್ರು ಸೇರಿ ನಾನು ಸೇರಿ ಶಿವನ್ ಪದ ಸೇರುದಾಕತ್ ನೋಡ. ಮೇಡಮ್ ಅವ್ರ ಇವನ್ ಕಡೆ ಬಾಂಬ್ ಐತಂತ್ರಿ. ಮೊದಲ ನನಗೆ ಇಬ್ಬಿಬ್ರು ಸಣ್ಣ ಹೆಂಡ್ರ ಅದಾವ್ರಿ, ದೊಡ್ಡ 3 ಮಕ್ಳು ಅದಾವ್ರಿ. ದೊಡ್ಡ 2 ಹೆಂಡ್ರ ಅದಾವ್ರಿ, ಸಣ್ಣ 3 ಮಕ್ಳು ಅದಾವ್ರಿ. ಹಿಂಗಾದ್ರೆ ನಮ್ಮ ಗತಿ ಹೇಳ್ರಿ. ಇವನು ಇನ್ನೂ ಏನೇನೋ ಬೇಡಿಕೆ ಅದಾವಂತ ಇವ್ನು ಪೂರ ಕೇಳ್ಕೊಂಡ ಇವನು ಒಯ್ಯೋಣ್ರಿ. ಪಿಸಿ ಯಾಕೆ ಬರ್ತೀರಿ ನಿಮ್ಮಂತವ್ರೆಲ್ಲ ಡಿಪಾರ್ಟ್ಮೆಂಟ್ಗೆ? ಮೊನ್ನೆ ಟ್ರೈನ್ ಡಬ್ಬಿ ಒಳಗ ಹೊಂಟಿದ್ದಾರಿಪ್ಪ. ಮ್ಯಾಗ ಚಂದಂದೊಂದು ಪ್ಯಾನ್ ಕಾಣ್ತ. ಮೊದ್ಲ ಸೆಕ್ಕಿ ಬೇರೆ ರೀ, ಪ್ಯಾನ್ ಅದು ಸ್ಕ್ರೂಲೆ ಬಿಚ್ಕೊಂಡು ಬಗಲ ಇಟ್ಕೊಂಡು
ಪ್ಲಾಟ್ಫಾರ್ಮ್ ಒಳಗೆ ಹೊಂಟಿದ್ದೆ. ಪೊಲೀಸ್ ಹಿಡಿದು ಬಿಡ್ಬೇಕ ಅಲ್ಲೇ ಹಿಡಿದ 14 ಒಯ್ಯಾಕತ್ತಿ ಅದು ಭಾರತದ ಸಂಪತ್ ಐತಿ ಅಂತ ಹೇಳಿದ. ಅಲ್ರಿ ಮತ್ತ ನಾವು ಭಾರತದೊಳಗೆ ಇರ್ತೇವೆ, ಅದ್ ಮತ್ತ ನಮ್ದ ಸಂಪತ್ತಲ್ಲ ಅಂತ ಹೇಳಿ ಅದನ್ನ ತಗೊಂಡ್ ಹೊಂಟಿದ್ದಕ್ಕ 2 ಮುಕ್ಳಿ ಮ್ಯಾಲ ಕೊಟ್ಟ ಒಳಗ್ ಹಾಕ್ಬಿಟ್ಟಾರಿಪ್ಪ. ಮೇಡಮ್ ಅವ್ರೆ, ಈ ನನ್ನ ಮಗ ಹೆಂಗ ಇವನು ಬಿಟ್ಕೊಟ್ಟು ಹೋದಿವಿ ಅಂದ್ರ ನಾಳೆ ಏರ್ಪೋರ್ಟ್ನಾಗ ಇಡಾಕ ಪರ್ಮಿಷನ್ ಕೊಡಸ್ರಿ, ಆಮೇಲೆ ನಮಗ ರೈಲ್ವೆ ಸ್ಟೇಷನ್ಯಾಗ ಇಡಾಕ ಪರ್ಮಿಷನ್ ಕೊಡಸ್ರಿ, ಬಸ್ ಸ್ಟ್ಯಾಂಡ್ನಾಗ ಇಡಾಕಿರೋ ಬಾಂಬ್ ಇಡಾಕ ಪರ್ಮಿಷನ್ ಕೊಡಸ್ರಿ. ಇವ ಹಿಂಗ ಹೇಳ್ಕೊಂತ ಹೋದ್ರಿ, ಇವ ಹೇಳ್ಕೊಂತ ಹೋಗ್ಕಾನ್ರಿ ಮೇಡಮ್. ಇವನಿಗೆ ಆದಷ್ಟು ಒದ್ದು ಒಳಗ್ ಹಾಕೊಂಡ್ ನಡೀರಿ ಅವ್ನ. ನಿಂದಿನ್ನು ಏನ್ರದವ ಮುಗುದ್ವ? ಏ ಹುಚ್ಚ ನನ್ನ ಮಗನೇ, ಎಲ್ಲಾರು ನಿನ್ನಂಗ ಆಗ್ ಹೋಗಿದ್ರ ಈ ದೇಶ ಎಕ್ಕುಟ್ಟು ಹೋಗಿತ್ತು. ಗಂಜಿ ಕುಡಿದ್ರೂ ಚಿಂತಿಲ್ಲ, ದೇಶಕ್ಕ ಹೆಸರು ತರ್ರಿ. ಗಂಜಿ ತರ ನಟನೆ ಮಾಡೋರು ಬೆನ್ನ ಹತ್ತಿ ನಮ್ಮ ದೇಶನ ಒಡಿಬೇಡ್ರಿ. ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ. ಅದನ್ನ ಬಿಟ್ಟು ನಿನ್ನಂಗ ಬಾಂಬ್ ಬಿಟ್ಟು ಸಾಯಿ ಹೊಡಿ ಬುದ್ಧಿ ಯಾರಿಗೂ ಬರಬಾರ್ದು. ಹಲೋ, ಹೇಳ್ಬೇವ, ಎಲ್ಲಿದಿ? ಹಾಂ, ಅಕ್ಷಾಗಿದೆಯಾ? ಅಲ್ಲೇ ಮಾಡಕತ್ತಿ? ಯವ್ವ, ನಿಮ್ಮ ಮೊದಲು ಮನೆಗೆ ಹೋಗ್ಬೇ, ನಾ ಅಲ್ಲಿ ಬಾಂಬ್ ಬಿಟ್ಟಾನೆ. ಯವ್ವ, ನಿಮ್ಮ ಮೊದಲು ಮನೆಗೆ ಹೋಗ್ಬೇ, ನಾನು ಬಾಂಬ್ ಬಿಟ್ಟಾನೆ. ಮೇಡಮ್ ಅರ, ಬಾಂಬ್ ಡಿಫ್ಯೂಸ್ ಮಾಡೋರು ಯಾರ ಇದ್ರೆ ಕರೆಸಿ ನಮ್ಮ ಹೋದಾಳಂತಲ್ಲಿ. ಮೇಡಮ್ ಅರ, ಮೇಡಮ್ ನೋಡ್ದೇನೋ ಮಗನ, ನೀ ಇಟ್ಟ ಬಾಂಬ್ ಈಗ ನಿನ್ನ ಬುಡಕ್ಕ ಬಂತು. ಯೋಚನೆ ಮಾಡು, ಅಲ್ಲಿ ನಿಮ್ಮ ಮೌ ಒಬ್ಬಕ್ಕೆ ಅದಾಳ. ನಿಮ್ಮ ಮೌ ನಂಗ ಎಷ್ಟೋ ತಾಯಂದಿರ ಅದರ, ಅಕ್ಕ ತಂಗಿರ ಅದರ, ಅಣ್ಣ ತಮ್ಮಗಳು ಅದರ, ಅಪ್ಪ ಚಿಕ್ಕಪ್ಪಂದಿರ ಅದರ. ಅವರೆಲ್ಲ ಮನುಷ್ಯರಲ್ಲ, ಅವ್ರದೆಲ್ಲ ಜೀವಲ್ಲ. ಏ ಹುಚ್ಚ, ನೀನು ಸಾವಿರಾರು ಮಂದಿನ ಸಾಯಿಸಬಹುದು, ಹೊಳ್ಳಿ ಅವ್ರಿಗೆ ಜೀವ ಕೊಡಕ್ಕೆ ನಿನ್ನಿಂದ ಆಗತ್ತಾ? ಆಗತ್ತೆ ಹೇಳ. ಅವ್ರಿಗೆ ಜೀವ ಕೊಡಂಗಿದ್ದಿದ್ರೆ ನೀ ಸಾಯಿಸಬಹುದಿತ್ತು. ಒಂದು ಜೀವಕ್ಕೆ ಜೀವ ಕೊಡಕ್ಕೆ ನಿನ್ನಿಂದ ಆಗೋದಿಲ್ಲ ಅಂದಿಂದ ಜೀವ ತೆಗಿಯಕ್ಕೆ ಯಾವ ಪರ್ಮಿಷನ್ ಕೊಡ್ತಾರ ನಿನಗೆ? ದೇಶ ನಿನಗೇನು ಮಾಡೈತಿ ಅನ್ನೋದಕ್ಕಿಂತ ದೇಶಕ್ಕೆ ನೀ ಏನು ಮಾಡಿದ್ದಿ ಅನ್ನೋದು ಯೋಚನೆ ಮಾಡು. ಜಾತಿ, ಧರ್ಮ, ಪಕ್ಷ, ರಾಜಕೀಯ ಇವನ್ನೆಲ್ಲ ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಯೋಚನೆ ಮಾಡು. ಅಂದ್ರೆ ಈ ನಮ್ಮ ದೇಶ ಹಚ್ಚ ಹಸಿರಾಗಿ ಬೆಳೆಯುತ್ತೆ. ಅಮೇರಿಕ, ಜಪಾನ್, ಜರ್ಮನಿ, ಚೀನಾ ತರಹ ನಮ್ಮ ದೇಶನು ಶ್ರೀಮಂತ ಬಡವ ಅನ್ನೋ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದಾಗಿ ಬಾಳಿ ಈ ನಮ್ಮ ದೇಶನ ಶ್ರೀಮಂತ ದೇಶವಾಗಿ ಬೆಳೆಸೋಣ. ನೀನು ಹತ್ತತ್ತು ಸಾಕು. ಈ ನಿನ್ನ ನಾಟಕ ಬಹಳ ಮಂದಿದು ನೋಡಿ ನಾನು. ನನ್ನ ಸರ್ವಿಸ್ ತಾ ನಿಮ್ಮಂತವ್ರನ್ನ ಎಷ್ಟು ಮಂದಿ ನೋಡ್ರಿಕ್ಕಿಲ್ಲ ರೀ. ಪಿಸಿ ಎಳ್ಕೊಂಡ್ ನಡ್ರಿ ಮಗನ್ನ. ನಡಿಲೆ. ಹಾ, ಈ ಡ್ರಾಮಾ ಮಾಡಿ ತೋರಿಸ್ಬೇಕಂತ ಹೇಳಿ ಶ್ರೀ ಶಾರದಾ ಕಲಾ ಕ್ರಿಯೇಷನ್ ಒಳಗ ಮಾಡಿ ತೋರಿಸಿದ್ದು. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ನೋಡಿ ನಮ್ಮ ಕಲಾ ಬಂಧುಗಳೇ, ಕಲಾ ಪ್ರೇಕ್ಷಕರೇ, ಕಲಾ ದೇವರುಗಳೇ, ನಮ್ಮ ವಿಡಿಯೋ ನೋಡ್ತಕ್ಕಂಥ ತಾವೆಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡಬೇಕು, ನಮ್ಮೆಲ್ಲರಿಗೂ ಆಶೀರ್ವದಿಸ್ಬೇಕು. ಇಲ್ಲ ಅಂದ್ರೆ ನನ್ನಂತೆಲ್ಲ ಒಂದು ಬಾಂಬ್ ಐತಿ, ಅದ್ರ ಪಿನ್ ತೆಗೆದ್ಬಿಟ್ಟೆ ನಾವೆಲ್ಲರೂ ಬಿದಿರು ಮುಟ್ರ ಮ್ಯಾಗ ಹೋಗೋದು. ಮಾಡ್ತಾರ. ದಯವಿಟ್ಟು ಆಶೀರ್ವದಿಸಿ. ಧನ್ಯವಾದ.